ಹೀರೋ ಪೋಸು. SIT ಕಚೇರಿಗೆ ಕರೆತಂದು ವಿಚಾರಣೆ ಆರಂಭ. ಪ್ರಜ್ವಲ್ ರೇವಣ್ಣ ಅವರಿಗೆ ಫುಲ್ ರುಬ್ಬಿಂಗ್. ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ನಡೆಸುವ SIT. ಅದು ಕೂಡ ದೂರಿನಲ್ಲಿ ಉಲ್ಲೇಖವಾದಂತೆ ಪ್ರಶ್ನೆಗಳ ಸರಮಾಲೆ. ಸುಲಭದಲ್ಲಿ ಇದು ಬಿಡುವಂಗೆ ಕಾಣ್ತಾ ಇಲ್ಲ. ಯಾಕಂದರೆ ಹೆಣ್ಣು ಮಕ್ಕಳ ಮೇಲಿನ ರೇಪ್ ಕೇಸ್ ಅಂತ ಆಗುತ್ತೆ. ಇದು 576 ಅನ್ನುವಂಥ ಕೇಸ್ ಇದೆಯಲ್ಲ, ಅದು ಸಾಮಾನ್ಯ ಕೇಸ್ ಅಲ್ಲ. ಈ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರಂತೆ, ನನ್ನನ್ನು ಕ್ರಿಮಿನಲ್ ಥರ ನೋಡ್ತಾ ಇದ್ದಾರೆ, ನೋಡಬೇಡಿ ಅಂತ ಹೇಳಿ ಅಂತ. ಹಾಗಿದ್ರೆ ಅವತ್ತು ದೆಹಲಿಯಲ್ಲಿ ರೇಪ್ ಆಯ್ತಲ್ಲ, ಆತನನ್ನು ಕೂಡ ಬಿಡ್ಬೋದಿತ್ತಲ್ಲ. ಕಳೆದ 34-35 ದಿನಗಳಲ್ಲಿ ಏನೆಲ್ಲ ಆಯಿತು ಅದರ ಬಗ್ಗೆ SIT ಕಚೇರಿಗೆ ಕರೆತಂದು ವಿಚಾರಣೆ ಆರಂಭ. ಪ್ರಜ್ವಲ್ ರೇವಣ್ಣ ಒನ್ಸ್ ಅಗೇನ್ ನಾಗೇಂದ್ರ ಬಾಬು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ನಂದೊಂದು ನೇರ ಪ್ರಶ್ನೆ ನಿಮ್ಮಲ್ಲಿ. ಈಗ ಇವರ ಮೇಲೆ 576 ಕೇಸ್ ಇದೆ. 576 ಕೇಸ್ ಅಂದರೆ ಅದೊಂಥರ ರೇಪ್ ಕೇಸ್, ಅತ್ಯಾಚಾರ ಕೇಸ್, ನಿಮಗೆಲ್ಲ ಗೊತ್ತಿದೆ. ದೆಹಲಿಯಲ್ಲಿ ಏನೆಲ್ಲ ಆಯಿತು, ಅದಾದ ನಂತರ ಏನೆಲ್ಲ ಬದಲಾವಣೆಗೆ 576A ಕೂಡ ಬಂತು. ಅದಕ್ಕೆ ಜಾಮೀನು ಸಿಗೋದಿಲ್ಲ. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಬೆಳಗ್ಗಿಂದ ಕೇಳ್ತಾ ಇದ್ದೀನಿ, ಈ ಯಾರೋ ಲೋಕೇಶ, ಮಂಜ, ಇಂಥವರೆಲ್ಲ ಇರ್ತಾರಲ್ಲ, ಯಾವುದಾದ್ರೂ ಒಂದು ಕೇಸಲ್ಲಿ ಹಿಂಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಇದೇ ಸೆಕ್ಷನ್ ಕೇಸಲ್ಲಿ ಅವರನ್ನು ಸ್ಟೇಷನಲ್ಲಿ ಹಿಂಗೆ ಫುಲ್ ಸೂಟ್ ಬುಟ್ಟು ಹಾಕಿ ಕೂರಿಸ್ತಾರ, ಚಡ್ಡಿಯಲ್ಲಿ ಕೂರಿಸ್ತಾರ? ಅವರನ್ನು ಚಡ್ಡಿಯಲ್ಲಿ ಕೂರಿಸೋದಿದ್ರೆ ಇವನನ್ನು ಯಾಕಿಲ್ಲ ನನ್ನ ಪ್ರಶ್ನೆ. ಆಮೇಲೆ ಯಾವ ರೀತಿ ಡ್ರಿಲ್ ನಡೆಯುತ್ತೆ ನನಗೆ ಉತ್ತರ ಕೊಡಿ. ನೋಡಿ, ಪ್ರಮುಖವಾಗಿ ಜಯಪ್ರಕಾಶ್ ಶೆಟ್ಟಿ, ಇದು ಈಗ ಆಲ್ರೆಡಿ ಎಲ್ಲರೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿರುವಂತೆ ಒಂದು ಪ್ರಭಾವಿ ವ್ಯಕ್ತಿ ಮೇಲೆ ಕೇಳಿ ಬಂದಿರುವಂಥ ಆರೋಪ. ಯಾರೇ ಆಗಿರಲಿ, ಪ್ರಭಾವಿ ವ್ಯಕ್ತಿ ಮಾಡಿರೋದು ಅಂತಿಂಥ ಕೆಲಸ ಅಲ್ಲ, ಗನಂದಾರಿ ಕೆಲಸ ಅಂತೂ ಅಲ್ಲವೇ ಅಲ್ಲ. ಇಡೀ ದೇಶವೇ ಇವತ್ತು ಹಾಸನದತ್ತ ತಿರುಗಿ ನೋಡುವಂಥ ಪ್ರಕರಣಗಳು ಅವರ ಮೇಲೆ ದಾಖಲಾಗಿರುವಂಥದ್ದು. ಒಂದಲ್ಲ ಎರಡಲ್ಲ, ಮೂರು FIRಗಳು ದಾಖಲಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ನೀವು ಬೆಳಗ್ಗೆಯಿಂದ ಕೂಡ ಹೇಳ್ತಾ ಇದ್ದೀರಿ ಬಟ್ಟೆ ಬಿಚ್ಚಿ ಕುಣಿಸಿ ಅಂತೇಳಿ. SIT ಅವರು ಎಲ್ಲಿಯವರೆಗೂ ಕೂಡ ಒಂದು ತಾಳ್ಮೆಯಿಂದ ಅವರನ್ನು ವಿಚಾರಣೆಗೊಳಪಡಿಸ್ತಾರೋ ಅಲ್ಲಿಯವರೆಗೂ ಕೂಡ ಇದೆಲ್ಲವೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಅದನ್ನು ಮಾಡ್ತಾರೆ, ಮಾಡಲ್ಲ ಅಂತ ಇಲ್ಲ, ಖಂಡಿತವಾಗ್ಲೂ ಕೂಡ ಮಾಡಲೇಬೇಕು. ಯಾಕೆಂತಂದರೆ ಇವತ್ತು ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ ಇದೆಯಲ್ಲ, ಎಷ್ಟೋ ಜನರ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚಿಸುವಂಥ ವಿಡಿಯೋಗಳು ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ. ಹಾಗಾಗಿ ಯಾಕೆ ಈ ಒಂದು ಪ್ರಕರಣದಲ್ಲಿ ಅವರನ್ನು ಬಟ್ಟೆ ಬಿಚ್ಚಿಸಿ ಕೂರಿಸ್ತಾ ಇಲ್ಲ ಅನ್ನೋದು ಒಂದು ಸಾಮಾನ್ಯ ಪ್ರಕರಣ ಅಂತ ಬಂದಾಗ ಅವರನ್ನು ಬರೀ ಮೈಲಿ ಕೂರಿಸುವಂಥ ಕೆಲಸಗಳನ್ನು ಮಾಡಲಾಗುತ್ತೆ. ಅವರಿಗೆ ಏರೋಪ್ಲೇನ್, ಬೇರೆ ಬೇರೆ ಪೊಲೀಸ್ ಭಾಷೆ ಅಂತ ನಾವು ಬಳಸ್ತೀವಿ, ಪೊಲೀಸ್ ಭಾಷೆಯಲ್ಲಿ ಅವರಿಂದ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಯಾಕೆ ಆ ರೀತಿಯಾಗಿ ಮಾಡ್ತಾ ಇಲ್ಲ, ಸಾಫ್ಟ್ ಕಾರ್ನರ್ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಜಯಪ್ರಕಾಶ್ ಶೆಟ್ಟಿ. ಅದೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಒಂದು ರೀತಿಯಲ್ಲಿ VIP ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ ಬೆಳಗ್ಗಿನಿಂದಲೂ ಜಯಪ್ರಕಾಶ್ ಪೊಲೀಸರು ಎಷ್ಟು ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಅಂತಂತಂದರೆ, ಮಾಧ್ಯಮದವರನ್ನು ರಾತ್ರಿ ಕಣ್ತಪ್ಪಿಸಿ ಅವರು ಕರ್ಕೊಂಬಂದರು. ಏನು ಕಣ್ತಂಬಿಸೋಂಥದ್ದು ಏನಿತ್ತು, ಏನು ಅಂಥದ್ದೇನಿತ್ತು ಪೊಲೀಸವ್ರಿಗೆ? ಮೊದಲನೇ ಪ್ರಶ್ನೆ ನಾವು ಮಾಡಬೇಕಾಗುತ್ತೆ. ಅದಾದ ಬಳಿಕ CID ಕಚೇರಿ ಕರ್ಕೊಂಬರ್ತಾರೆ, SIT ಕಚೇರಿ ಕರ್ಕೊಂಬರ್ತಾರೆ, ಮಾಧ್ಯಮದವರನ್ನು ಹಗ್ಗಗಳನ್ನು ಕಟ್ಟಿ ಒಂದು ದೂರದಲ್ಲಿ ತಳ್ತಾರಲ್ಲ ಆ ರೀತಿಯಾಗಿ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದೇ ಪೊಲೀಸ್ನವರು ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿ ಅವರ ಮುಖವನ್ನು ತೋರಿಸಿ ಫೋಟೋವನ್ನು ಅಂಟಿಸಿ ಪತ್ರಿಕಾ ಪ್ರಕಟಣೆಯನ್ನು ಹೊಡಿಸ್ತಾರೆ, ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ, ಅವ್ರನ್ನ ಕರ್ಕೊಂಬಂದು ಪ್ರೆಸೆಂಟ್ ಮಾಡ್ತಾರೆ. ಯಾಕೆ ಈ ಪ್ರಕರಣದಲ್ಲಿ ಈ ರೀತಿಯಾಗಿ ಮುಚ್ಚುಮರೆಯಾಗಿ ಅವರನ್ನು ನಮ್ಮೆಲ್ಲರನ್ನು ಕೂಡ ದೂರ ತಳ್ಳಿ ಹೀಗೆ VIP ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದು ಕೂಡ ಈಗಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಳ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ, ನೀವು ಕೂಡ ಬಹಳಷ್ಟು ಗಮನಿಸಿದಿರಿ, ಯಾವುದೇ ಒಂದು ಪ್ರಕರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದಾಗ ಮೊದಲು ನಾವು ಮಾಧ್ಯಮದವ್ರು ಮಾಡೋ ಕೆಲಸ ಅಂತಾರೆ ಆರೋಪಿ ಎಲ್ಲಿದ್ದಾನೆ, ಆರೋಪಿಯನ್ನು ಶೋ ಮಾಡಿ ಅಂತೇಳಿ. ಪೊಲೀಸರು ಕರ್ಕೊಂಬಂದು ತೋರಿಸ್ತಾರೆ, ನೋಡಿ ಇವನೇ ಆರೋಪಿ, ನಾವು ಅರೆಸ್ಟ್ ಮಾಡಿದ್ದೀವಿ. ಇಂಥ ಪ್ರಕರಣದಲ್ಲಿ ಅತ್ಯಾಚಾರ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಪ್ರಕರಣ ಆಗಿರ್ಬೋದು, ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ತೋರಿಸ್ತಾರೆ ಅಲ್ವಾ. ಸ್ಲೇಟ್ ಇಟ್ಕೊಂಡು
ಟ್ರೀಟ್ಮೆಂಟ್ ಯಾಕೆ ಅಂತ ಯಾಕಿಲ್ಲ? ಥ್ಯಾಂಕ್ ಯು, ನಾನು ಬರ್ತೀನಿ. ಎಸ್ ವೀಕ್ಷಕರೇ, ಇದು ನಮ್ಮ ಆಗ್ರಹ. ನೀವು BJP, ಕಾಂಗ್ರೆಸ್, JDS ನಿಮ್ಮೆಲ್ಲ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ನಡೆಯಲ್ಲ. ಯಾಕೆ? ಮೆಜೆಸ್ಟಿಕ್ಕಲ್ಲಿ ಪಿಕ್ ಪಾಕೆಟ್ ಮಾಡಿದವನಿಗೆ, ಮೆಜೆಸ್ಟಿಕ್ಕಲ್ಲಿ ಸೂಟ್ ಕೇಸ್ ಕಳ್ಳ ಅಂತಿದ್ದವನಿಗೆ ಇಷ್ಟು ಫೋಟೋ ಹಾಕ್ತೀರಿ ದೊಡ್ಡದಾಗಿ, ಸೂಟ್ ಕೇಸ್ ಕಳ್ಳರಿದ್ದಾರೆ, ಕೊಡಿ ಇವನು ಕೊಡಿ. ಹಾಂ, ನನ್ನ ಪ್ರಶ್ನೆ ನಿಜ ತಾನೆ? ನಿಮ್ಮನ್ನು ಯಾವುದಾದ್ರೂ ಒಂದು ಬಡ ಪಾಪ ಅಲ್ಲಿಂದ ಯಾರೋ ಸಿಕ್ಕಿದ್ರೆ ಮಂಜ ವೆಂಕ ಎಲ್ಲ ಖಾಲಿ ಚಡ್ಡಿಯಲ್ಲಿ ಕೂರಿಸ್ಬಿಡ್ತೀರಿ. ಇವನನ್ನು ಕೂರಿಸಿ ನಾವು ನೋಡಬೇಕು. ಯಾಕೆ? ರಾಜಕಾರಣಿ ಅಂದ ತಕ್ಷಣ ದೊಡ್ಡ ಕೊಂಬು ಬಂದಿದೆಯಾ? ಪುಡಾಂಗ ಕೇಳ್ದಂಗೆ ಹಾಂ ಮಾಡಿ. ಇದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಆಮೇಲೆ ಅವತ್ತು ಹೋರಾಟ ಮಾಡಿದವ್ರದ್ದು ಕೂಡ ಮಹಿಳಾ ಮಣಿಗಳು ಎಪ್ರಿಷಿಯೇಟ್. ಭಾಳ ಖುಷಿ ಏನಪ್ಪ ಅಂದರೆ ಯಾವುದೇ ಫ್ಲ್ಯಾಗ್ಗಳನ್ನು ತಂದಿಲ್ಲ. ಇದನ್ನು ನೀವು ಹೆಂಗೆ ಮಾಡಬೇಕು ಅಂತಂದರೆ, ಒಂದು ಹೆಣ್ಣು ಮಗಳ ಹೊಟ್ಟೆಯಿಂದ ನಾವು ಜನಿಸಿ ಬಂದಿದ್ದರೆ, ಒಂದು ಹೆಣ್ಣು ಮಗಳ ಹೊಟ್ಟೆಯಿಂದ ತಾಯಿಯಿಂದ ಜನಿಸಿ ಬಂದಿದ್ದರೆ, ಆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂಥ ಅನ್ಯಾಯ, ಆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂಥ ದಿಗಿಲು, ಆ ಹೆಣ್ಣು ಮಕ್ಕಳ ಜೀವನವನ್ನು ನರಕ ಮಾಡಿದಂಥ ಈತ, ಅದು ನೂರಾರು ಹೆಣ್ಣು ಮಕ್ಕಳದು ಈ ಒಂದು ಬಟ್ಟೆ ಬಿಚ್ಚಿ ಕೂರಿಸ್ಬೇಕಾ ಬೇಡವಾ? ನಾನು ಕೇಳೋದ್ರಲ್ಲಿ ತಪ್ಪೇನಿದೆ ಸ್ವಾಮಿ? ಏನು ತಪ್ಪಿದೆ? ಯಾರ್ದೋ ಬಡವರ ಮಕ್ಕಳಾಗಿದ್ದಿದ್ರೆ 4 ವಾರ್ಡ್ದು ಕೂರಿಸ್ತಾ ಇರಲಿಲ್ವಾ? ಆತ ಹೇಳ್ತಾನಂದ್ರೆ ನನ್ನನ್ನು ಕ್ರಿಮಿನಲ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಿರ್ಭಯ ಪ್ರಕರಣ ಆಯ್ತಲ್ಲ ಡೆಲ್ಲಿಯಲ್ಲಿ, ಆತನ ಏನು ಮಾಡಿದ್ರಿ? ಹಾಂ, ಆತನ ಇಟ್ಕೊಂಡು ನಾವೇನು ಚಾಕ್ಲೇಟ್ ಕೊಟ್ಟು ಕಿಸ್ ಮಾಡಿದ್ವಾ? ಇಲ್ಲ ತಾನೇ. ಆತನ ಕ್ರಿಮಿನಲ್ ಥರ ಟ್ರೀಟ್ ಮಾಡಿದ್ದು, ಇವನನ್ನು ಮಾಡಿ ಕ್ರಿಮಿನಲ್ ಥರ ಟ್ರೀಟ್. ಎಸ್, ಮುಂದಿನ ಸುದ್ದಿ.